ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಗಡಿನಾಡು ಜೈಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜುರವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಅನ್ನದಾಸೋಹ, ಸಿಹಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಗಡಿನಾಡು ಜೈಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜುರವರು ಮಾತನಾಡಿ, ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದರೆ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಶಾಂತಿಯುತ ಮಾರ್ಗ ಜಗತ್ತಿಗೆ ಬೇಕಾಗಿದೆ. ಆಗ ಮಾತ್ರ ಯುದ್ಧ ಭೂಮಿ ಹೋಗಿ ಬುದ್ಧ ಭೂಮಿ ಆಗುತ್ತದೆ ಎಂದರು. ಹಾಗೆಯೇ ದೇಶದಲ್ಲಿ ರಾಜಕಾರಣಿಗಳು ಮನುಸ್ಮೃತಿಯನ್ನು ಬಿಟ್ಟು ಸಂವಿಧಾನ ಎಂಬ ದೋಣಿಯಲ್ಲಿ ಹೋದಾಗ ಮಾತ್ರ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ, ಜೊತೆಗೆ ಭ್ರಷ್ಟಾಚಾರ ಕೂಡ ನಿರ್ಮೂಲನೆಯಾಗುತ್ತದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎ ಪಿಲ್ಲಪ್ಪ, ಗಡಿನಾಡು ಜೈಭೀಮ್ ವೇದಿಕೆಯ ಉಪಾಧ್ಯಕ್ಷ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ರವಿ, ಕಾನೂನು ಸಲಹೆಗಾರರಾದ ವಕೀಲರಾದ ಉದಯ್ ಕುಮಾರ್, ವಕೀಲರಾದ ಪ್ರವೀಣ್, ಮುಖಂಡರಾದ ಎನ್ವೈ ನಾಗಪ್ಪ, ರವಿಕುಮಾರ್, ಪದಾಧಿಕಾರಿಗಳಾದ ಸಂಜೀವ್, ಶಂಕರ್, ಭೋಜರಾಜ್, ಶ್ರೀನಿವಾಸ್, ನರಸಿಂಹ, ಮುರಳಿ, ಕೃಷ್ಣಾರೆಡ್ಡಿ, ಲೋಕೇಶ್ ರೆಡ್ಡಿ, ಮಾದೇಶ್, ಕಿರಣ್, ಹರೀಶ್, ವೇಣುಗೋಪಾಲ್ ಮೊದಲಾದವರು ಭಾಗವಹಿಸಿದರು. ಹಾಗೂ ಗಡಿನಾಡು ಜೈಭೀಮ್ ವೇದಿಕೆಯ ರಾಜ್ಯಾಧ್ಯಕ್ಷರನ್ನು ಸಹ ನಾವು ಕೂಡ ಬೇರೆ ಸಂಘಟನೆಗಳಲ್ಲೆಲ್ಲ ಹೋದಾಗ ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ, ಅವರೇ ಆಯ್ಕೆ ಮಾಡಿಕೊಂಡು, ಅವರೇ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡು, ಅವರೇ ಸಂಘಟನೆಗಳನ್ನು ರೂಪಿಸ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಬರೋದು ಈಗ ಸಾಮಾನ್ಯವಾಗಿದೆ. ಆದರೆ ಈ ಸಂಘಟನೆಯಲ್ಲಿ ವಿಭಿನ್ನ ಏನಪ್ಪ ಅಂತ ಹೇಳಿದ್ರೆ, ಗಡಿನಾಡು ಜೈಭೀಮ್ ವೇದಿಕೆಯ ರಾಜ್ಯಾಧ್ಯಕ್ಷರು ಗಡಿನಾಡು ಜೈಭೀಮ್ ವೇದಿಕೆ ರಾಜ್ಯಾಧ್ಯಕ್ಷರಾಗೋದಕ್ಕಿಂತ ಮುಂಚೆ ಅನೇಕ ಕನ್ನಡ ಪರ ಹೋರಾಟಗಳಲ್ಲಿ ಗುರುತಿಸ್ಕೊಂಡಂಥವ್ರು, ಮತ್ತು ಕಾರ್ಮಿಕ ಪರ ಹೋರಾಟಗಳಲ್ಲಿ, ಕಾರ್ಮಿಕ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಂಥವ್ರು, ರಾಜ್ಯಾದ್ಯಂತ ಬೆಳಗಾವಿ ಮತ್ತು ಉತ್ತರ ಭಾರತ, ದಕ್ಷಿಣ ಭಾರತಗಳಲ್ಲೆಲ್ಲ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ರಾಜ್ಯಗಳಲ್ಲೆಲ್ಲ ಗುರುತಿಸ್ಕೊಂಡು ಅನೇಕ ಬಿರುದನ್ನು ಪಡ್ಕೊಂಡಂಥವ್ರು. ಮತ್ತು ಆನೇಕಲ್ನ ವಾಟಲ್ ನಾಗರಾಜ್ ಅಂತ ಸಹ ಅವ್ರನ್ನ ಕರೀತಾರೆ, ಹೋರಾಟದ ಹುಲಿ ಅಂತ ಸಹ ಅವ್ರನ್ನ ಘೋಷಣೆ ಮಾಡ್ತಾರೆ. ಅನೇಕ ಹೋರಾಟಗಳಲ್ಲಿ ಈ ಕೋವಿಡ್ ಅಂತ ಸಮಯಗಳು ಬಂದಾಗ ಈ ಎಜುಕೇಷ್ನಲ್ ಡಿಪಾರ್ಟ್ಮೆಂಟ್ಗಳು ತುಂಬ ದೌರ್ಜನ್ಯ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಮೊಟ್ಟ ಮೊದಲದಾಗಿ ಆನೇಕಲ್ನಲ್ಲಿ BO ಹತ್ರ ಹೋಗಿ ಹೋರಾಟವನ್ನು ಮಾಡಿ, ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನು ಶಾಲೆಯಿಂದ ಅಥವಾ ಅವನು ಫೀಸ್ ಪೇ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ TC ಕೊಡ್ತಾ ಇಲ್ಲ, ಅಥವಾ ಅವನ ಶಾಲೆಗೆ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ, ಇದ್ರ ವಿಚಾರವಾಗೆಲ್ಲ ಮೊದಲನೇದಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಗಡಿನಾಡು ಜೈಭೀಮ್ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಕ್ರಾಂತಿ ಮುನಿರಾಜುನವರು. ನಾವು ಅಂಥ ಹೋರಾಟಗಾರರ ಸಂಘಟನೆಯಲ್ಲಿ ಅವರ ಜೊತೆಗೆ ಇದ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದು ನಮಗೂ ಸಹ ಒಂದು ರೀತಿಯಲ್ಲಿ ಅನುಭವವೂ ಸಹ ಆಗುತ್ತೆ. ಮತ್ತು ಒಬ್ಬ ಒಳ್ಳೆ ನಾಯಕರನ್ನು, ಒಂದು ಒಳ್ಳೆ ಯಾವುದೇ ರೀತಿಯಂತಹ ಅಭಿಲಾಷೆಯನ್ನು ಇಟ್ಕೊಳ್ಳದೆ, ಯಾವುದೇ ರೀತಿಯಂಥ ಸ್ವಾರ್ಥವನ್ನು ಇಟ್ಕೊಳ್ಳದೆ, ಬರೀ ಸಮಾಜಕ್ಕಾಗಿ ದುಡಿತಿರುವಂಥ ನಾಯಕರ ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ತುಂಬ ಖುಷಿ ಕೊಡುವಂಥ ವಿಚಾರ. ವಿಶ್ವಮಾನವ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 135ನೇ ಜನ್ಮದಿನದ ತಮಗೆಲ್ಲರೂ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಹೊರ ರಾಜ್ಯದವರು ಎಲ್ಲರೂ ನಿಂತಿದ್ದೀರಾ. ಎಲ್ರಿಗೂ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ, ತಮಗೆಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂಥ ವ್ಯಕ್ತಿ ಅಂದರೆ ವಿಶ್ವದಲ್ಲೇ ಯಾರು ನಂಬರ್ ವಿಶ್ವ ಮಾನವ ಅಂದರೆ ಹೊರ ದೇಶಗಳವರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟರೆ ಈ ವಿಶ್ವ ಮಾನವ ಯಾರೂ ಇಲ್ಲ, ಅಂಬೇಡ್ಕರ್ ಅವರೇ ಅಂತ ಬೇರೆ ದೇಶಗಳವರು ಕೂಡ ಹೇಳಿದ್ರು. ನೋಡಿ, ಅವರು ತನ್ನ ಕುಟುಂಬನ, ಸುಮಾರು ಮಕ್ಕಳು ಕೂಡ ತೀರ್ಕೊಳ್ತಾರೆ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿದ್ದರು, ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾರೆ, ಈ ದೇಶದ ಒಳಿತಿಗಾಗಿ ಹೋಗಿದ್ದವರು. ತನ್ನ ಪತ್ನಿ ಮಕ್ಕಳು ತೀರೋದು ಕೂಡ ಅಂಬೇಡ್ಕರ್ ಸಾಹೇಬರಿಗೆ ಹೇಳಿರೋದಿಲ್ಲ. ಅವರು ಯಾಕೆ ಹೇಳಿದ್ರೆ ಮತ್ತೆ ಈ ದೇಶದ ನೆನಪು ಮರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅವ್ರು ಬಂದಾಗಲೇ ಅವರ ಮಕ್ಕಳು ತೀರೋಗಿರೋದಲ್ಲ ಪತ್ನಿ ಹೇಳೋದು. ಅಷ್ಟೊಂದು ಶ್ರಮೆಪಟ್ಟು ಈ ದೇಶಕ್ಕೆ ಸುಮಾರು ತೊಂದರೆಗಳನ್ನು ಅನುಭವಿಸಿದ್ರು. ಸುಮಾರು ಅಂದರೆ 100ಕ್ಕೆ 100 ತೊಂದರೆಗಳು ಕೊಟ್ಟರು. ಆದರೂ ಅವರು ಓದಿರೋದು
ಸುಮಾರು ದೇಶಗಳು, ಎಷ್ಟು ದೇಶಗಳಲ್ಲಿ ಎಷ್ಟು ಕೋರ್ಸ್ಗಳು ಮಾಡಿದ್ದಾರೆ ಅಂದರೆ ಇದುವರೆಗೂ ಯಾರು ಮಾಡೋದಿಲ್ಲ, ಮುಂದೆನೂ ಮಾಡೋದಿಲ್ಲ ಅಂತ ಮಾನವತಾವಾದಿ ಅಂಬೇಡ್ಕರ್ ಸಾಹೇಬ್ ಅವರು. ಎಷ್ಟು ಡಿಗ್ರಿಗಳು ಯಾವ್ಯಾವ ದೇಶದಲ್ಲಿ, ಕೊಲಂಬಿಯಾ, ಇಂಗ್ಲೆಂಡು, ಜರ್ಮನಿ, ಜಪಾನ್, ಎಲ್ಲ ದೇಶಗಳಲ್ಲಿ ಸುಮಾರು ಅವರು ಓದಿರಂತ ಇದು ಮುಂದೆ ಯಾರು ಓದೋದಿಲ್ಲ, ಮುಂದೆ ಯಾರು ಹುಟ್ಟೋದಿಲ್ಲ. ಅದಕ್ಕೆ ಅವರು ವಿಶ್ವಮಾನವ ಅಂತ ಈ ನಮ್ಮ ವಿಶ್ವನೇ ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೊಗಳಿದೆ. ತಾವು ಅವರೊಂದು ಮಾತು ಹೇಳಿದ್ರು, ನಾನು ಸಂವಿಧಾನ ಬರೆದಿರೋದು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಕ್ಕೆ ಅಲ್ಲ. ಆ ಬುಕ್ಕನ್ನು ತೆಗೆದು ನೋಡಿದ್ರೆ ಪ್ರತಿಯೊಂದು ಮಾನವನು ಹುಟ್ಟಿದ್ದಾನೆ ಈ ಭಾರತ ದೇಶದಲ್ಲಿ 138 ಕೋಟಿ ಜನ ಇದ್ದೀರಿ, ಎಲ್ರಿಗೂ ಸೇರಿಸಿ ನಾನು ಸಂವಿಧಾನ ಬರೆದಿರೋದು ಅಂತ ಹೇಳಿದ್ದಾರೆ ಅವರು. ಅದೇ ರೀತಿ ಅಂಬೇಡ್ಕರ್ ಅವರು ನಮಗೆ ಏನು ಹೇಳಿಕೊಟ್ರು ಅಂದರೆ, ಶಿಕ್ಷಣ ಮೂಢನಂಬಿಕೆ ಆಗಬಾರ್ದು, ಶಿಕ್ಷಣ ಅವರ ಒಂದು ಜೀವನಕ್ಕೆ ದಾರಿ ಆಗಬೇಕು, ಸಮಾಜಕ್ಕೆ ದಾರಿ ಆಗಬೇಕು ಅಂತ ಹೇಳಿಕೊಟ್ಟವರು. ಅವರು ಯಾವುದೇ ಒಂದು ಧರ್ಮದ ವತಿಯಿಂದ ವಾದಿಸಿ ಸಂವಿಧಾನ ಬರೆದವರಲ್ಲ, ಸಾಮಾಜಿಕವಾಗಿ ಎಲ್ಲರೂ ಒಂದೇ ರೀತಿಯಿಂದ ಬದುಕಬೇಕಂತ ಒಂದು ಸಂವಿಧಾನವನ್ನು ಬರೆದವರು. ಅದಕ್ಕೋಸ್ಕರನೇ ಅವರು ಸುಮಾರು ಡಿಗ್ರಿಗಳನ್ನು ಓದಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರೋ ಒಂದು ಸಾಮಾಜಿಕ ಕಳಕಳಿಯನ್ನು ತೆಗೆದುಕೊಂಡು ನಮ್ಮ ಭಾರತದಲ್ಲೇ ಬಂದು ಆ ಒಂದು ಸಂವಿಧಾನವನ್ನು ಬರೆದಿದ್ದಾರೆ. ಅಂದರೆ ಅವರಲ್ಲಿ ಇರತಕ್ಕಂಥ ನಮ್ಮ ಭಾರತೀಯರ ಒಂದು ಮನೋಭಾವನೆ ಹಾಗೂ ನಮ್ಮ ಭಾರತದ ಒಂದು ಧಾರ್ಮಿಕ ರೀತಿ, ಯಾಕಂದರೆ ಮೂಢನಂಬಿಕೆ ರೀತಿಯಲ್ಲಿ ಹೋಗಬಾರ್ದು, ಎಲ್ಲರೂ ಸಹ ಸಮಾನತೆಯಲ್ಲಿ ಹೋಗಬೇಕು. ಅವರ ಒಂದು ದಾರಿ ಈಗ ನಮ್ಮ ಒಂದು ಬಡ ಕುಟುಂಬಗಳಿಗಾಗಲಿ ಹಾಗೂ ಯಾರು ಈ ಒಂದು ಶಿಕ್ಷಣವನ್ನು ಕಲಿತು ಯಾಕಂದರೆ ದುಡ್ಡಿರೋರೇ ಸಹ ಮುಂದೆ ಹೋಗಬಾರ್ದು, ಯಾರು ವಿದ್ಯಾವಂತ ವಿದ್ಯಾರ್ಥಿಗಳು ಬಂದರು ಅಂದರೆ ಸಮಾಜದಲ್ಲಿ ಮತ್ತು ದೇಶದ ಒಳಿತಾಗ್ತದಂತ ಅವರ ಮನೋಭಾವನೆ ಇತ್ತು. ಯಾಕಂದರೆ ಅವರು ಆ ಒಂದು ಇದರಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಮುಂದೆ ಬಂದವರು. ಅದಕ್ಕೋಸ್ಕರ ಅವರ ಒಂದು ಮನೋಭಾವನೆ ಮತ್ತು ಅಭಿಲಾಷ ಏನಿತ್ತು ಅಂದರೆ, ಯಾವುದೇ ರೀತಿಯಿಂದ ಸಮಾಜದಲ್ಲಿ ಬೇರೆ ಭಾವನೆಗಳು ಬರದೆ, ಧಾರ್ಮಿಕತೆಗೆ ಧಕ್ಕೆ ಆಗದೆ, ಸಮಾಜದಲ್ಲಿ ಸಮಾನತೆಯನ್ನು ಉಳಿಸಿ ಮುಂದೆ ಹೋಗೋ ರೀತಿಯಲ್ಲಿ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಯಾರಿಗೆ ಇವ್ರು ಮೇಲು ಇವ್ರು ಕೀಳು ಅನ್ನೋ ಭಾವನೆ ಅವರ ಹತ್ರ ಇರಲೇ ಇಲ್ಲ, ಅವರ ಒಂದು ಸಂವಿಧಾನದಲ್ಲೂ ಇಲ್ಲ. ನಾವೇನಂದ್ರೆ ಯಾವುದೋ ಒಂದು ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಇದು ಇವ್ರದ್ದು ಅಂತ ನಮ್ಮ ಮನೋಭಾವನೆ ಇದೆ. ಬಟ್ ಆದರೆ ಅದನ್ನು ಓದ್ತಾ ಇದ್ದಾಗ ಅದನ್ನು ಯಾರು ಓದಿದ್ದಾರೆ, ಅದರ ಮನೋಭಾವನೆಯನ್ನು ತಿಳ್ಕೊಂಡಿದ್ದಾರೆ, ಅದು ಯಾರ ಪರವಾಗಿಯೂ ಇಲ್ಲ. ಅವರು ಎಲ್ಲ ಒಂದು ಸಾಮಾಜಿಕ ಒಳಿತಿಗಾಗಿ ಅವರವರ ಸಂವಿಧಾನವನ್ನು ಬರೆದಿದ್ದಾರೆ. ಹೀಗಾಗಿ ಅವರ ಸಂವಿಧಾನ ಶಾಶ್ವತವಾಗಿರುತ್ತೆ. ಸರ್ ಹೇಳಿದ್ರೆ ನಮಗೆ ಅವರು ಎಷ್ಟು ಈ ಭೂಮಿ ಇರುತ್ತೋ ಅಲ್ಲಿವರೆಗೂ ಅವ್ರ ಹೆಸರು ಇರುತ್ತೆ. ಯಾಕಂದರೆ ಅವರು ಆ ಥರ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಕಾರ್ಯಗಳಲ್ಲಿ ನಾವೆಲ್ಲರೂ ಸಹ ಅವರ ಕಾರ್ಯೋನ್ಮುಖ ಏನು ಮಾಡಿದ್ದಾರೆ ಅವರಲ್ಲಿರೋ ಒಂದು ಸ್ವಲ್ಪ ಒಂದು ಸಾಮಾಜಿಕ ನೀತಿಯನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಸಮಾಜ, ನಮ್ಮ ಮನೆ ಸಮಾಜ, ನಮ್ಮ ಇರೋ ವಟಾರ, ನಮ್ಮ ಊರು, ನಮ್ಮ ದೇಶ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಅಂದರೆ ಏನನ್ನಿಸ್ತಂದರೆ, ಸೊ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಬೇಡ, ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಬೇಡ, ಲಿಂಗ್ವಿಸ್ಟಿಕ್ ಡಿಸ್ಕ್ರಿಮಿನೇಷನ್ ಬೇಡ, ನೀನು ಆ ಸ್ಟೇಟು ನಾನು ಈ ಸ್ಟೇಟು ಅಂತ ಆ ಥರ ಡಿಸ್ಕ್ರಿಮಿನೇಷನ್ ಬೇಡ ಅಂತ ಹೇಳುತ್ತೆ. ಆದರೆ ನಮ್ಮೂರಲ್ಲಿ ಪರ್ಟಿಕ್ಯುಲರ್ಲಿ ನೆರಳೂರಲ್ಲಿ ಏನು ನೋಡ್ತೀನಿ ಅಂದರೆ, ನಾನು ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ತುಂಬ ಕಡಿಮೆ ನೋಡ್ತೀನಿ. ಗೊತ್ತಿಲ್ಲ, ಅಂದರೆ ನನಗೆ ಯಾವತ್ತೂ ಅನುಭವ ಆಗಿಲ್ಲ. ಇರ್ಬೋದೇನೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಇವಾಗ ಸಪೋಸ್ ಇವಾಗ ಬ್ರಾಹ್ಮಿಣ್ಸು ಆ ಥರ ಮಾಡಿದರು ನಮ್ಮನ್ನು, ಆ ಥರ ಈ ಥರ ಏನು SC/STಗಳನ್ನ ಈ ಥರ ಅವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡಿದರು, ಅದು ಇದು ನಿಜ ಇದ್ರೂ ಈಗ ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗೋದು ನೆಸೆಸಿಟಿ ಇಲ್ಲ ನನಗೆ ಅನಿಸೋ ಪ್ರಕಾರ. ವಿಶೇಷವಾಗಿ ನನ್ನ ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಪುಲ್ಲಪ್ಪನವರು ಆಗಮಿಸಿದ್ದಾರೆ. ಜೊತೆಗೆ ನನ್ನ ಅಣ್ಣನಾದ ಮುನಿಯಲಪ್ಪ, ಕಿಲ್ಲಪ್ಪ, ಶಂಕರ್ ಅವರು, ನರಸಿಂಹ ಅವರು, ಕಿರಣ್ ಅವರು, ಹೀಗೆ ಅನೇಕ ಸಂಜೀವ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದೀರಿ. ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ
ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಇದರಲ್ಲಿ ಇಲ್ಲಿ ಅನೇಕ ಹಲವಾರು ಸಮುದಾಯದ ಯುವ ಮಿತ್ರರು ಜೊತೆಯಲ್ಲಿದ್ದೀರಿ. ಇಲ್ಲಿ ಅಸ್ಪೃಶ್ಯ, ರೆಡ್ಡಿ, ಲಿಂಗಾಯತ, ಗೌಡ ಅನೇಕ ಜನ ಇವತ್ತು ಈ ಚಿಕ್ಕದಾಗಿ ಚೊಕ್ಕದಾಗಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಇವತ್ತು ನಾವು ಎಲ್ಲರೂ ಕೂಡ ನಿಮ್ನ ವರ್ಗಗಳು ಶೂದ್ರ, ಅತಿ ಶೂದ್ರರು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ಜನ್ಮ ದಿನಾಚರಣೆಗೆ. ಈ ದಿನಾಚರಣೆ ಈ ನಿಳೂರು ಗ್ರಾಮದ ರಾಘವನಗರದಲ್ಲಿ ಏನು ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ಆಗಬೇಕಾಗಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕೆ ಅಂತಂದರೆ ಪ್ರತಿಯೊಂದು ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೊಳೋದ್ರಲ್ಲಿ ಈಗ ಜ್ಞಾನವಂತರಾಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಮೊದಲು ಎಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಆ ಜಾತಿಗೆ ಸೀಮಿತ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಈಗ ಸಮಾಜ ಬೆಳೀತಾ ಇದ್ದಂಗಲ್ಲ, ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಂಗಲ್ಲ, ಸಮಾಜದ ಸ್ಥಿತಿಗತಿಗಳು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರೀತಿಸುವಲ್ಲಿ, ಆಶಿಸುವಲ್ಲಿ, ಅವರ ಪ್ರೇರಣೆಗಳನ್ನು ತಗೊಳ್ಳೋದ್ರಲ್ಲಿ ಮತ್ತು ಸಮಾಜಕ್ಕೆ ಅವರ ಸಂದೇಶಗಳನ್ನು ರವಾನೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ಈಗ ಸಮಾಜ ವಹಿಸ್ತಾ ಇದೆ. ಈಗ ಎಲ್ಲ ಸಮುದಾಯಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಯುವ ಮಟ್ಟದಲ್ಲಿ ಈಗ ಭಾರತ ದೇಶದಲ್ಲಿ ಮುಂಚೂಣಿಗಳಲ್ಲಿ ಬರ್ತಾ ಇದೆ. ಜೊತೆಗೆ ಈಗ ಕ್ರಿಶ್ಚಿಯನ್ ಆಗಿರ್ಬೋದು, ನಮ್ಮ ಮುಸ್ಲಿಮ್ಸ್ ಆಗಿರ್ಬೋದು, ಅವರು ಕೂಡ ಈಗಾಗಲೇ ಮಸೀದಿಗಳ ಮೇಲೆ ಎಲ್ಲೋ ಒಂದು ರೀತಿ ದಾಳಿಗಳಾದಾಗ, ಚರ್ಚ್ಗಳ ಮೇಲೆ ದಾಳಿಯಾದಾಗ ಅವ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ನೆನಪಾಗಿ ಅವರ ಭಾವಚಿತ್ರಗಳನ್ನು ಇಟ್ಕೊಂಡು ಹೋರಾಟಗಳು ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಸಂವಿಧಾನದ ಬಗ್ಗೆ ಅವ್ರಿಗೂ ಕೂಡ ಅರಿವಾಗ್ತಾ ಇದೆ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯಾಗಿ ಒಂದು ಜಾತಿಯಲ್ಲಿ ಅವರ ಹುಟ್ಟಿದ ಜಾತಿಯಲ್ಲೇ ಹುಟ್ಟಿದ ಇದ್ರೆ ಅವರ ಜಾತಿಗೆ ಆಗಂಗಿದ್ರೆ ಅವರ ಜಾತಿ ಒಂದಕ್ಕೆ ಸಂವಿಧಾನ ಬರ್ಕೋಬೇಕಾಗಿತ್ತು. ಪ್ರತಿಯೊಂದು ಜಾತಿಗೆ ಸಂವಿಧಾನ ಇರೋದ್ರಿಂದನೇ ಪ್ರತಿಯೊಂದು ಜಾತಿನೂ ಕೂಡ ಪ್ರಜಾಪ್ರಭುತ್ವದಿಂದ ರಾಜಕೀಯವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಇವತ್ತು ಪ್ರತಿಯೊಬ್ಬರು ಕೂಡ ಸಮಾನತೆಗೆ ಬದುಕಬೇಕಾಗ್ತದೆ. ನಾವು ತುಂಬ ಆಳವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಇವತ್ತು ಎಲ್ಲೋ ಒಂದು ರೀತಿ ಮಹಿಳೆಯರಿಗೆ ಮಹಿಳಾ ಹಕ್ಕುಗಳನ್ನು ಯಾಕೆ ನೀಡಿದ್ರು, ರೈತರಿಗೆ ರೈತರ ಹಕ್ಕುಗಳನ್ನು ಯಾಕೆ ನೀಡಿದ್ರು, ಮಹಿಳೆಯರು ಎಲ್ಲ ಜಾತಿನಲ್ಲಿರ್ತಕ್ಕಂಥ ಮಹಿಳೆಯರೇ, ಅವ್ರಿಗೆ ಆದಂಥ ವಿಶೇಷ ಬ್ರಾಹ್ಮಣ ಜಾತಿನಲ್ಲಿ ಹುಟ್ಟಿದಂಥವರಿಂದ ಅಸ್ಪೃಶ್ಯ, ಅಕ್ಸಾಲಿಗ, ಈಡಿಗ, ಗಾಣಿಗ, ಕುಂಬಾರ, ಕಮ್ಮಾರ, ಚಮ್ಮಾರ, ಎಷ್ಟು ಜಾತಿಗಳು, ಇಷ್ಟೂ ಜಾತಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಕಾನೂನನ್ನು ಕೊಟ್ಟರು. ಇಲ್ಲಿ ಎಲ್ಲೋ ಅಸ್ಪೃಶ್ಯ ಜಾತಿನಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಸಪ್ರೇಟಾಗಿ ಒಂದು ಕಾನೂನು ಕೊಟ್ರ, ಇಲ್ಲಾಂದ್ರೆ ಎಲ್ಲ ಸಮುದಾಯದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಒಂದೇ ಕಾನೂನು ಕೊಟ್ರ ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಆಮೇಲೆ ಜೊತೆಯಲ್ಲಿ ರೈತರಿಗೆ ರೈತರ ಕಾನೂನುಗಳನ್ನು ಕೊಟ್ಟರು, ರೈತ ಹಕ್ಕುಗಳನ್ನು ಕೊಟ್ಟರು. ರೈತರು ಎಲ್ಲ ಜಾತಿಗಳಲ್ಲಿ ಇರ್ತಕ್ಕಂಥ ರೈತರಿಗೆ ರೈತರ ಕಾನೂನನ್ನು ಕೊಟ್ಟಿರ್ತಕ್ಕಂಥದ್ದು ಸಹಜವಾದದ್ದು. ಇದನ್ನು ಕೂಡ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ಕಾರ್ಮಿಕರು ಏನು ಬರೀ ಎಲ್ಲೋ ಒಂದು ಹತ್ರ ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರಿಬ್ಸು ಇವರು ಮಾತ್ರ ಕಾರ್ಮಿಕರಾಗಿದ್ದಾರ? ಇದನ್ನು ಹೊರತುಪಡಿಸಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಜನಾಂಗದಲ್ಲಿ ಕೂಡ ಕಾರ್ಮಿಕರಾಗಿದ್ದಾರಲ್ವಾ, ಇವರಿಗೆ ಕಾರ್ಮಿಕ ರಂಗದಲ್ಲಿ ಕಾನೂನು ಹಕ್ಕುಗಳನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಂಗಾಗಿ ಇದನ್ನು ಅರ್ಥ ಮಾಡ್ಕೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ
ಸೀಮಿತವಾದವರಲ್ಲ. ಸಂವಿಧಾನ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಸಿಗಬೇಕು. ಮಹಿಳೆಗೂ ಸಮಾನತೆ ಸಿಗಬೇಕು, ಕಾರ್ಮಿಕನಿಗೂ ಸಮಾನತೆ ಸಿಗಬೇಕು, ರೈತರಿಗೂ ಸಮಾನತೆ ಸಿಗಬೇಕು. ಕಟ್ಟ ಕಡೆಯದಾಗಿ ಭಾರತ ದೇಶದಲ್ಲಿ ಹುಟ್ಟಿದಂಥವರು ಮೂಲಭೂತ ಸೌಕರ್ಯಗಳು ಏನಿದೆ, ಪಂಚಭೂತಗಳು ಏನಿದೆಯೋ ಆ ಪಂಚಭೂತಗಳು ಅಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದರಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಸಿಗಬೇಕು ಅನ್ನೋದು ಕೂಡ ಅವರ ಆಶಯ ಆಗಿತ್ತು. ಈ ಪಂಚಭೂತಗಳು ಯಾರಿಗೆ ಒಬ್ಬರಿಗೆ ಸೀಮಿತ ಅಲ್ಲ, ಪಂಚಭೂತಗಳು ಪ್ರತಿಯೊಬ್ಬರಿಗೂ ಸೀಮಿತ. ಗಾಳಿ, ಬಿಸಿಲು, ಸೂರ್ಯ, ಚಂದ್ರ, ಆಕಾಶ, ವಾಯು, ಮಳೆ ಏನಿದೆಯೋ ಇದೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಸೀಮಿತವಾದಂಥ ಸಮಾನತೆ. ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಸಿಗಬೇಕು ಅನ್ನೋಂಥದ್ದು. ಇದನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ ಕೆಲವರು ವಿಫಲರಾದರು. ಅರ್ಥ ಮಾಡಿಸುವಲ್ಲಿ ಕೂಡ ಅದೇ ದಾರಿಯಲ್ಲಿದ್ದಂಥವರು ಕೂಡ ವಿಫಲವಾಗಿದ್ದಂಥದ್ದು ಕಾರಣ ಇಷ್ಟು ದಿನನೂ ಕೂಡ ನಾವು ಅಜ್ಞಾನದ ಹಾದಿಯಲ್ಲಿ ಬಂದಿದ್ದೀವಿ. ಎಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಸ್ವೀಟ್ ತಿಂದು ಒಂದು ಸಿಹಿ ಬನ್ನನ್ನು ಕತ್ತರಿಸಿ ಹಂಚಿಬಿಡೋದಕ್ಕಿಂತ ಏನೋ ಒಂದು 100 ಅಂದರೆ 100% 3% ತಿಳ್ಕೋಬೇಕು ಅನ್ನೋ ಕಾರಣದಿಂದಾಗಿ ಅಂಬೇಡ್ಕರ್ ಜಯಂತಿಗಳು ಗಲ್ಲಿಗಳಲ್ಲಿ ಕೂಡ ಆದರೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು, ಬಹಳ ಸಂತೋಷಕರವಾದಂಥದ್ದು, ಬಹಳ ಪ್ರಗತಿಪರವಾದಂಥದ್ದು. ಈಗಾಗಲೇ ರಾಘವನಗರದಲ್ಲಿ ಇರ್ತಕ್ಕಂಥ ನಿವಾಸಿಗಳು ಕೆಲವೊಂದು ಹೇಳಿದ್ರು ನನಗೆ, ಈ ಸಂಜೀವ್ ಇವರೆಲ್ಲ ಮನೆಗೆ ಹೇಳಿದ್ರು, ಸರ್ ಒಳ್ಳೆ ದೊಡ್ಡದಾಗಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಬೇಕು ಸರ್. ಅವರು ಲಿಂಗಾಯತ ಸಮುದಾಯದವರು, ನಮ್ಮ ಶಂಕರ್ ಅವರು ಗೌಡ ಸಮುದಾಯದಲ್ಲಿ ಸೇರಿದವರು. ಇವರೆಲ್ಲರೂ ಕೂಡ ಭಾಳಷ್ಟು ಜನ ಹೇಳಿದ್ರು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇವತ್ತು ನಿರಳೂರಲ್ಲಿ 6 ಗಂಟೆಗೆ ನಮ್ಮ ರೆಡ್ಡಿ ಸಮುದಾಯದವರು ಪ್ಲಸ್ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ 6 ಗಂಟೆಗೆ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ನಿರಳೂರಲ್ಲಿ ಅಂಬೇಡ್ಕರ್ ಜಯಂತಿ ಏನು ಆಚರಣೆ ಮಾಡ್ತಾ ಇದ್ದಾರೋ ಭಾರತ ದೇಶದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ದಂಗೆ. ಇಲ್ಲಿ ನಿರಳೂರಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದೇ ಆದರೆ ಭಾರತ ದೇಶ ಬದಲಾಗ್ತದೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತೇನೆ ಇಂಥ ಸಂದರ್ಭದಲ್ಲಿ. ಇದು ಮೊದಲ ಬಾರಿಗೆ ಈಗ ಯಾವುದೋ ಅಸ್ಪೃಶ್ಯ ಸಮುದಾಯಗಳು SC/STಗಳು ಮಾಡ್ಕೊತಾ ಇದ್ರು. ನನಗೆ ಜ್ಞಾಪಕ ಬಂದಾಗಿಂದ ಇವರು ಹಿರಿಯರು ನಮ್ಮ ಪಿಲ್ಲಪ್ಪನವರಿದ್ದಾಗಿಂದ ನನಗೆ ಗೊತ್ತಿಲ್ಲ ಅವ್ರು ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ. ಹಂಗಾಗಿ ಈ ಊರಲ್ಲಿ ಮೊಟ್ಟ ಮೊದಲಿಗೆ ಮುನಿಯಲಪ್ಪ ಅವರು ಅಂಬೇಡ್ಕರ್ ಜನ್ಮ ದಿನಾಚರಣೆ ಮಾಡಿದಾಗಿಂದನೂ ಕೂಡ ಪಿಲ್ಲಪ್ಪ ಅವರು ಕೂಡ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಎಷ್ಟೋ ಮುಜರಾಯಿತಿ ಇಲಾಖೆ ಮಂದಿರಗಳಿತ್ತು, ಅಲ್ಲೆಲ್ಲ ಹೋಗೋಕೆ ಆಗ್ತಾ ಇರಲಿಲ್ಲ. ಮೊಟ್ಟ ಮೊದಲಿಗೆ ಈಗ ನಾನೇನೋ ಒಂದು ಪುಸ್ತಕ ಬರೆದ್ರೆ ಅದು ಪಿಲ್ಲಪ್ಪನವ್ರ ಹೆಸರು ಕೂಡ ನಾನು ಬರಿಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಮೊಟ್ಟ ಮೊದಲಿಗೆ ಆಂಜನೇಯ ಮಂದಿರ ಒಳಗಡೆ ಪ್ರವೇಶ ಮಾಡಿದ್ದು ಪಿಲ್ಲಪ್ಪನವ್ರು. ಒಡಿರಿ ಚಪ್ಪಾಳೆ ಅಂತಾರೆ, ಖುಷಿ ಆಗ್ತಿದೆ ನನಗೆ. ಇದು ನನಗೆ ಮೊನ್ನೆ ಗೊತ್ತಾಗಿದ್ದು, ಯಾರ್ಯಾರು ಹೋಗಿದ್ದಾರೆ ಅಂತ ಗೊತ್ತಾಗಿಲ್ಲ, ಮೊನ್ನೆ ನನಗೆ ಅರ್ಥ ಆಗಿದ್ದು. ಹಂಗಾಗಿ ಅವ್ರದ್ದೇ ಆದಂಥ ನಿಟ್ಟುಗಳಲ್ಲಿ ಇಲ್ಲಿ ಒಂದು ಹೋರಾಟಗಳನ್ನು ಮಾಡ್ಕೊಂಡು ಬಂದರು. ಅವ್ರದ್ದೇ ಆದಂಥ ದಾಟಿಗಳಲ್ಲಿ ಅಂಬೇಡ್ಕರ್ ಜಯಂತಿಗಳನ್ನು ಮಾಡ್ಕೊಂಡು ಬಂದರು. ಇವತ್ತು ಯಾವುದೋ ಒಂದು ರೀತಿ ಮಾಡ್ಕೊಂಡು ಬಂದಿದ್ದಕ್ಕೆ ಊರೆಲ್ಲ ಅಂಬೇಡ್ಕರ್ ಜಯಂತಿ ಹಬ್ಕೊಳ್ತಾ ಇದೆ. ಅದಕ್ಕೆ ಇವತ್ತು ನನಗೆ ಅನ್ನೋದಕ್ಕಿಂತ ನನಗಿಂತ ಮೊದಲು ಮಾಡ್ಕೊಂಡು ಬಂದಂಥವ್ರು ಮತ್ತು ಹಿರಿಯರಿಗೆ ಎಲ್ಲರಿಗೂ ಕೂಡ ನಾನು ಒಂದು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಹಂಗಾಗಿ ಈಗಾಗಲೇ ನೋಡಿ ನಮ್ಮ ಉದಯ್ ಅವರು ಕೆಲವೊಂದು ಮಾತಾಡ್ತಾ ಇದ್ರು. ಆಮೇಲೆ ನಮ್ಮ ಪ್ರವೀಣ್ ಅವರು ಕೂಡ ಸಂದೇಶನ ಭಾಳ ಹೊಸದಾಗಿ ಮಾತಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ಅಂಥದ್ದೇನಿದ್ರೆ ತೆಗೆದಾಕ್ರಿ, ಹಿಸ್ಟ್ರಿನಲ್ಲೇ ತೆಗೆದಾಕ್ರಿ ಅಂತ ಹೇಳಿ ಅದಕ್ಕೆ ಒಂದು ಭೂತಕಾಲವನ್ನು ವರ್ಣನೆ ಮಾಡಿಕೊಡ್ತಾ ಇದ್ರು. ಒಳ್ಳೆಯ ಪದಗಳು. ಹಂಗಾಗಿ ಇವತ್ತು ಭಾರತ ದೇಶದಲ್ಲಿ ನಾವು ಹಲವಾರು ಜನಾಂಗ ಇದ್ರೇನು, ಹಲವಾರು ಸಂಸ್ಕಾರ, ಹಲವಾರು ಸಂಸ್ಕೃತಿಗಳು ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಯೊಬ್ಬರು ಕೂಡ ಅಧ್ಯಯನ ಮಾಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅವ್ರನ್ನ ಹೆಂಗೆ ನಾವು ಅಧ್ಯಯನ ಮಾಡ್ಕೊತಿರೋ, ಬಾಬಾ ಸಾಹೇಬ್ ಅವ್ರ ರೀತಿನೇ ಬುದ್ಧರವ್ರನ್ನ ಅಧ್ಯಯನ ಮಾಡ್ಕೋಬೇಕಾಗ್ತದೆ, ಬಸವಣ್ಣವ್ರನ್ನ ಅಧ್ಯಯನ ಮಾಡ್ಕೋಬೇಕಾಗ್ತದೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರನ್ನ ನಾವು ಅಧ್ಯಯನ ಮಾಡ್ಕೋಬೇಕಾಗ್ತದೆ, ಕನಕದಾಸರನ್ನ ಅಧ್ಯಯನ ಮಾಡ್ಕೋಬೇಕಾಗ್ತದೆ. ಹೀಗೆ ಹಲವಾರು ಜನ, ನಮ್ಮ ಯೋಗಿ ಹೇಮನ್ ರೆಡ್ಡಿ ಅವ್ರನ್ನ ನಾವು ಅಧ್ಯಯನ, ಅನೇಕ ಜನ ಪ್ರಗತಿಪರರು ಹುಟ್ಟಿದ್ದಾರೆ. ಕುದ್ಮೂಲ್ ರಂಗರಾವ್ ಅಂತವ್ರು ಪ್ರಗತಿಪರರು ಹುಟ್ಟಿದ್ದಾರೆ. ಅವ್ರನ್ನೆಲ್ಲ ಅಧ್ಯಯನ ಮಾಡ್ಕೋಬೇಕು. ನಾವು ಅಧ್ಯಯನ ಮಾಡ್ಕೊತ ನಮಗೆ ಏನು ಒಂದು ಜ್ಞಾನ ಇದೆಯೋ ಅದು ಮೀರಿ ಕೌಲು ಹೊಡಿತಾ ಎಲ್ಲ ಸಮಾನತೆ ಬದಲಾವಣೆಗಳು ಕಾಣ್ತವೆ. ಹಂಗಾಗಿ ಇವತ್ತು ಈ ಭಾರತ ದೇಶದಲ್ಲಿ ಅನ್ನೋದಕ್ಕಿಂತ ಇಡೀ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮೇಲ್ಮಟ್ಟಕ್ಕಿದ್ದಾರೆ ಅಂತಂದರೆ,
ಆಗೆಲ್ಲನೂ ಈ ಕಥೆಗಳನ್ನ ಹೇಳ್ತಾ ಇದ್ರು. ಆ 7 ಸಮುದ್ರಗಳಿಂದ ರಾಜ ಇದ್ದಂತೆ, ರಾಣಿ ಇದ್ರಂತೆ, ಅಜ್ಜಿ ಇದ್ರಂತೆ ಅಂತೇಳಿ. ಇವಾಗ 7 ಸಮುದ್ರಗಳ ಆಚೆ ಇರತಕ್ಕಂಥ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನವನ್ನು ಏನು ಜನರಲ್ ಅಂದರೆ ಇದು ಏನು ನಾಲೆಜ್ ಡೇ, ಎಲ್ಲ ಜನರಲ್ ಆಗಿ ನಾಲೆಜ್ ಡೇ ಅಂತಾರೆ, ಜ್ಞಾನದ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಹಂಗಾಗಿ ಆ ದೇಶಗಳಲ್ಲಿ ಜ್ಞಾನದ ದಿನ ಅಂತ ಆಚರಣೆ ಮಾಡಿದ್ರೆ, ಇಲ್ಲೂ ಕೂಡ ಭಾರತ ದೇಶಗಳಲ್ಲಿ ಕೆಳಮಟ್ಟದಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಮಟ್ಟದಲ್ಲಿ 32 ಡಿಗ್ರಿಗಳು 4 PhDಗಳನ್ನು ಪಡ್ಕೊಂಡಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಒಬ್ಬ ಮೇಧಾವಿ, ಅಂಥ ಒಬ್ಬ ಜ್ಞಾನಿ. ಇವತ್ತು ಅವರ ಪ್ರೇರಣೆಗಳನ್ನು ಪ್ರತಿಯೊಬ್ಬರು ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇವತ್ತು ಈ ಭಾರತ ದೇಶ ಬಿಟ್ಟು ಹೊರ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶನ ಇಟ್ಕೋಬೇಕಾಗ್ತದೆ. ಯಾಕೆ ಅಂತಂದರೆ ಇವಾಗ ಇರಾನು, ಇರಾಕು, ಅಮೇರಿಕಾಗಳಲ್ಲಿ ಯುದ್ಧ ಆಗ್ತದೆ. ಭಾರತ ದೇಶದಲ್ಲಿದ್ದಂಥ ಹುಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಾಗಿತ್ತು, ಈ ದೇಶದಲ್ಲಾಗಲಿ ಜಗತ್ತಲ್ಲಾಗಲಿ ಯುದ್ಧ ಭೂಮಿ ಬೇಡ, ಈ ದೇಶದಲ್ಲಿ ಶಾಂತಿಯುತ ಬುದ್ಧ ಭೂಮಿ ಬೇಕು ಅಂತ ಹೇಳ್ತಾ ಇದ್ರು. ಹಂಗಾಗಿ ಈಗ ಅಲ್ಲೇ ಒಂದು ಶಾಂತಿಯುತವಾಗಿ ನಡಿಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಹೊರ ದೇಶದಲ್ಲಿ, ಅಮೇರಿಕಾದಲ್ಲಿ, ಇರಾನಲ್ಲಿ, ಇರಾಕಲ್ಲಿ ಬೇಕಾಗಿದೆ. ಇವತ್ತು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಅರ್ಥ ಮಾಡ್ಕೊಂಡ್ರೆ ಇವತ್ತು ಕಾರಣ ಏನಂತಂದ್ರೆ, ಭಾರತ ದೇಶದಲ್ಲಿ ಹುಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮರ್ತಿರೋ ಕಾರಣದಿಂದನೇ ಇವತ್ತು ಇಲ್ಲಿ ಸಿಲಿಂಡ್ರು, ಇನ್ನೊಂದು ಡೀಸೆಲ್, ಪೆಟ್ರೋಲ್ ಕಷ್ಟ ಆಗ್ತಾ ಇರೋದು. ಅಲ್ಲಿ ಇದ್ದಾಗ್ತಾ ಇದೆ. ಅಲ್ಲಿ ಶಾಂತಿಯಾಗಿ ನಡೆದ್ರೆ ಇಲ್ಲಿ ಸಿಲಿಂಡ್ರು ಸಿಗ್ತದೆ, ಎಲ್ಲ ಸಿಗ್ತದೆ. ಇದು ಹಂಗಾಗಿ ಬೇರೆ ದೇಶಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ತಿಳ್ಕೋಬೇಕಾಗಿದೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಸೇರಿರ್ತಕ್ಕಂಥವ್ರು ಈಗ ಆಗಲೇ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಜ್ಞಾನದ ಸಾಂಕೇತಿಕ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಪಿಲ್ಲಪ್ಪ ಅವರು ಮಾಜಿ ಅಧ್ಯಕ್ಷರು, ನಮ್ಮ ನಾಗಪ್ಪ ಅವರು ಹಲವಾರು ಜನ ಬಂದಿದ್ದೀರಿ. ನಾವೆಲ್ಲರೂ ಕೂಡ ಎಲ್ಲರೂ ಬರೋ ತಿಂಗಳಲ್ಲಿ ನಾವು ಒಂದು ಡೇಟ್ ಇದು ಮಾಡಿ ಸಮ್ಮುಖದಲ್ಲಿ ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಒಂದು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೊತೆಗೆ ಎಲ್ಲರಿಗೂ ಬಂದಂಥವ್ರಿಗೆಲ್ಲರಿಗೂ ಕೂಡ ನಾನು ಜೈ ಭೀಮ್ ವಂದನೆಗಳನ್ನು ತಿಳಿಸ್ತೇನೆ. ಜೈ ಭೀಮ್. ಮೊದಲಿಗೆ ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ 135ನೇ ಜನ್ಮದಿನಾಚರಣೆ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆಚರಣೆ ಮಾಡ್ಕೊಂಡು ಬಂದರೂ ಕೂಡ ಭಾರತ ದೇಶ ಅಜ್ಞಾನದ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಪರ್ಯಾಸ ಆಗಿದೆ. ಇವತ್ತು ಕಾರಣ ಏನಂತಂದರೆ, ಭಾರತ ದೇಶವನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅರ್ಥ ಮಾಡ್ಕೊಳ್ದಿರ ಇವತ್ತು ಇರ್ತಕ್ಕಂಥದ್ದೇ ಇವತ್ತು ನಮ್ಮ ದೇಶ ಇವತ್ತು ಹಿಂದುಳಿದ ಮಟ್ಟದಲ್ಲಿ ಹಿಂದುಳಿತಾ ಹೋಗ್ತಾ ಇದೆ. ಅಜ್ಞಾನ ತುಂಬಿ ತುಳುಕ್ತಾ ಇದೆ. ಇವತ್ತು ಪ್ರತಿಯೊಬ್ಬರು ಕೂಡ ಭಾರತ ದೇಶದಲ್ಲಿ ಸಂವಿಧಾನದ ಸಮಾನತೆಯ ಹಕ್ಕುಗಳು ಕೂಡ ಇದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಅಡಿಯಲ್ಲಿ, ಮೀಸಲಾತಿಯಲ್ಲಿ ಅಡಿಯಲ್ಲಿ ಬಂದಂಥ ರಾಜಕಾರಣಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮರೆತು ಇವತ್ತು ಅಜ್ಞಾನದ ಹಾದಿಯಲ್ಲಿ, ಅಜ್ಞಾನದ ದಾಹದ ಕೊಳದಲ್ಲಿ ಇವತ್ತು ಈಜಾಡ್ತಾ ಇದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ರಾಜಕಾರಣಿಗಳು ವಿಫಲತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಇವತ್ತು ಭಾರತ ದೇಶ ಪ್ರತಿಯೊಬ್ಬರು ಕೂಡ ಆಡಳಿತದಲ್ಲಿ 80% ಎಲ್ಲ 3 ಪಕ್ಷಗಳು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದೆಯೋ ಅದರಲ್ಲಿ 80% ಅಧಿಕಾರಿಗಳಿದ್ದಾರೆ. ಇವತ್ತು ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋ ಮಟ್ಟದಲ್ಲಿ ಇವತ್ತು ಪಕ್ಷಗಳು ವಿಫಲವಾಗ್ತಾ ಇದೆ. ಕಾರಣ ಯಾಕಂದರೆ ಪಕ್ಷಗಳು ಮತ್ತು ಪಕ್ಷದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೀನವಾಗಿದೆ. ಆದ ಕಾರಣ ಇವತ್ತು ಭ್ರಷ್ಟಾಚಾರ ತುಳುಕಿ ಇವಾಗ ತೇಲ್ತಾ ಇದೆ ಇವತ್ತು. ಹಂಗಾಗಿ ಭಾರತ ದೇಶ ಯಾರೋ ಉಳ್ಳವರ ಪರ ಆಗಿದೆ,
ಹೊರತು ಬಡವನ ಪರ ಆಗ್ತಾ ಇಲ್ಲ, ಸಮಾನತೆ ಸಿಗ್ತಾ ಇಲ್ಲ, ಭಾತೃತ್ವ ಇಲ್ಲ, ಪ್ರೀತಿ ಸ್ನೇಹ ವಿಶ್ವಾಸ ಇಲ್ಲ. ಒಂದು ರಾಜಕಾರಣಿ ಆದಮೇಲೆ ನಾನು ಯಾವುದೇ ಒಂದು ಕುರ್ಚಿಯಲ್ಲಿ ನಾನು ಇದ್ದೀನಿ ಅಂತಂದರೆ ನನ್ನ ಕರ್ತವ್ಯ ಏನು ಅನ್ನೋದನ್ನು ಮರೆಮಾಚಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದ್ರೋಹ ಮಾಡೋಂಥ ಕೆಲಸ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ರಾಜಕಾರಣಿಗಳೇ ನೀವು ಮನದಟ್ಟು ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಲ್ಲಿ ನೀವು ಕುರ್ಚಿಯನ್ನು ಪಡೆದಿದ್ದೀರಿ, ಆದರೆ ಈ ಸಮಾಜಕ್ಕೆ ಏನು ಸಂದೇಶ ನೀಡ್ತಾ ಇದ್ದೀರಿ, ಈ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದು ಒಂದು ನಿಮಗೆ ಒಂದು ಕ್ವಶನ್ನು ಅಂದರೆ ಪ್ರಶ್ನೆಯನ್ನು ಹಾಕ್ತಾ ಇದ್ದೇನೆ. ಹಾಗಾಗಿ ಈ ಸಮಾಜದಲ್ಲಿ ಭ್ರಷ್ಟಾಚಾರ ತೊಲಗಲಿಕ್ಕೆ ಈಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯನ್ನು ಎಲ್ಲ ಪಕ್ಷಗಳು ಪಡಿಬೇಕಾಗಿದೆ. ಇಲ್ಲಾಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಮತ್ತು ಪ್ರೇರಣೆ ಪಡ್ಕೊಂಡಿಲ್ಲ ಅಂದರೆ ಭಾರತ ದೇಶ ಭ್ರಷ್ಟದಲ್ಲಿ ತುಳುಕ್ತಾ ಇರ್ತದೆ ಅಂತೇಳಿ ನಾನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ದಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಟ್ಟಕಡೆಯದಾಗಿ ಎಲ್ಲ ಪಕ್ಷಗಳು ಮೊದಲಿಗೆ ಎಲ್ಲ ಪಕ್ಷಗಳು ಸರಿ ಹೋಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಧ್ಯಯನ ಮಾಡ್ಕೋಬೇಕು. ತದನಂತರ ಕುರ್ಚಿಯಲ್ಲಿ ಅವರ ಸೇವೆಗಳನ್ನು ಅವರ ಹಾದಿಯನ್ನು ಹಿಡಿದ್ರೆ ಮಾತ್ರ ಭಾರತ ದೇಶ ಒಂದು ಸಮಾನತೆ ದೇಶ ಆಗಲು ಸಾಧ್ಯ ಅನ್ನೋ ಮಾತನ್ನು ಹೇಳಿ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಶುಭಾಶಯಗಳನ್ನು ಕೊಡ್ತೇನೆ. ಸಾಹೇಬ್ ಅಂಬೇಡ್ಕರು ವಿಶ್ವಮಾನವ ಮಾನವತಾವಾದಿ. ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ, ಈಗೇನು ಇಷ್ಟೊತ್ತು ನಮ್ಮ ಗಡಿನಾಡು ರಾಜ್ಯಾಧ್ಯಕ್ಷರು ಮುನ್ರಾಜ್ ಅವರು ಮಾತಾಡಿದ್ದಾರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋಂಥ ಸಂವಿಧಾನದಲ್ಲಿ ಈ ಭಾರತ ದೇಶದಾದ್ಯಂತ ಆಡಳಿತ ನಡೆಸಿದಂಥ ನಮ್ಮ ಎಂ ಪಿಗಳಿರ್ಬೋದು, ಎಮ್ ಎಲ್ ಎಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಎಲ್ಲರೂ ಸಂವಿಧಾನ ಅಡಿಯನ್ನು ಜಾರಿಗೆ ತರೋಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಮೇಲ್ಪಂಕ್ತಿ ವರ್ಗದವರು ಎಲ್ಲಿ ನಮಗೆ ಮತ ಹಾಕೋದಿಲ್ಲವೋ ಅಂಥೇಳಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾತಾಡೋಕ್ಕೆ ಹಿಂಜರಿ ಅಂತ ಕಾಲ ಈಗಲೂ ಇದೆ. ಅದನ್ನ ದಯವಿಟ್ಟು ಅವರ ಹಾಕದ ಭಿಕ್ಷೆಯಲ್ಲಿ ಹೋಗಿರತಂಥ ಎಲ್ಲ ರಾಜಕಾರಣಿಗಳು ಕೂಡ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಜಾರಿಗೆ ತರುವಂಥ ಒತ್ತಾಯ ಮಾಡಿ ಈ ದೇಶನ ಉದ್ಧಾರ ಮಾಡೋಕ್ಕೆ ಸಮಾನತೆ ತರಲಿಕ್ಕೆ ಕಾನ್ಸಿರಾಮ್ ಸಾಹೇಬರು ಒಂದು 45 ವರ್ಷಗಳ ಹಿಂದೆಯೇ ಕಬ್ಬನ್ ಪಾರ್ಕಲ್ಲಿ ಒಂದು ಬೃಹತ್ ಮೆರವಣಿಗೆ ಒಂದು ಮೀಟಿಂಗ್ ನಡೆಸಿದಾಗ ಎಲ್ಲ ಜಾತಿ ಜನಾಂಗದವರು ಬಡವರಿದ್ದಾರೆ, ಆ ಬಡವರಿಗಾಗಿ ದುಡಿಯೋಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿರಿ, ಎಲ್ರಿಗೂ ಸಮಾನತೆ ಕೊಡಿ ಈ ದೇಶದಲ್ಲಿ ಅಂತ ಹೇಳಿ ಅವರು ಕಾನ್ಸಿರಾಮ್ ಸಾಹೇಬರಿಗೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಆ ಕಾನ್ಸಿರಾಮ್ ಅವರು ಹಾಕಿಕೊಟ್ಟ ಬುನಾದಿ ಮಾರ್ಗದಲ್ಲೇ ಎಲ್ಲರೂ ನಡಿಬೇಕು. ಇನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನದ ತಮಗೆಲ್ರಿಗೂ ಶುಭಾಶಯ ಅಂತ ಹೇಳ್ತಾ, ಎಲ್ಲ ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನವನ್ನು ಜಾರಿಗೆ ತರಬೇಕು, ಅಂಬೇಡ್ಕರ್ ಕನಸು ನನಸಾಗಬೇಕು. ತಾವೆಲ್ಲರೂ ಶ್ರಮೆ ಪಡ್ರಿ. ಅವರೊಂದು ಮಾತು ಹೇಳಿದ್ರು, ನಾನು ರಥ ಮುಂದೆ ಎಳೆದಿದ್ದೀನಿ, ಸಾಧ್ಯವಾದರೆ ಮುಂದಂತೆ ಬರೆದಂಥ ರಾಜಕಾರಣಿಗಳು ಮುಂದೆ ಕೇಳಿರಿ, ಇಲ್ದಿದ್ರೆ ಅಲ್ಲೇ ಇರಲಿ, ಹಿಂದಕ್ಕೆ ಮಾತ್ರ ಎಳೆಯಕ್ಕೆ ಹೋಗಬೇಡಿ ಅಂತ ಹೇಳಿದರು. ಅದು ಎಲ್ಲರೂ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನನ ಎಲ್ಲರೂ ದೇಶದಲ್ಲಿ ಎಲ್ಲ ಮನೆಯಲ್ಲಿ ಕೂಡ ಅವರು ಭಾವಚಿತ್ರ ಇರಬೇಕು. ಅವರು ಯಾವುದೇ ಒಂದು ದೇವರಲ್ಲ, ಮಾನವರಿಗಾಗಿ, ಮನುಷ್ಯನ ಬದುಕಾಗಿ, ಮನುಷ್ಯ ಹೆಂಗೆ ಬದುಕಬೇಕು, ಮನುಷ್ಯ ಯಾವ ರೀತಿ ರಾಜ್ಯಭಾರ ಮಾಡಬೇಕು, ಯಾವ ರೀತಿ ರಾಜಕೀಯ ಮಾಡಬೇಕು ಅನ್ನೋದನ್ನು ಸಂವಿಧಾನದಲ್ಲಿ ಬರೆದಂಥ ವ್ಯಕ್ತಿ ಮಹಾನುಭಾವನ ಈ ಚರಿತ್ರೆಯನ್ನು ಇಡೀ ಭಾರತದಲ್ಲ ಇಡೀ ವರ್ಲ್ಡಲ್ಲೇ ಇದೆ. ಆ ವರ್ಲ್ಡಲ್ಲಿ ಜನ ಹೇಳಿದ್ರು ವಿಶ್ವಮಾನವ ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ. ನೋಡಿ, ವಿದೇಶಗಳಲ್ಲಿ ಕೂಡ ಅವರ ಹೆಸರು ಕೂಗ್ತಾ ಇದೆ, ವಿದೇಶಗಳು ಅವರ ಪ್ರತಿಮೆಗಳಿದೆ. ಎಲ್ಲರೂ ಅರ್ಥ ಮಾಡಿಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಆಚರಣೆ ಮಾಡ್ತಾಯಿದ್ವಿ. ಎಲ್ಲರೂ ಅದ್ದೂರಿಯಾಗಿ ಮಾಡ್ತಾಯಿದ್ದೀರಿ, ನಾವು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಮತ್ತೊಮ್ಮೆ ಅಂಬೇಡ್ಕರ್ ಹಬ್ಬದ ಶುಭಾಶಯಗಳನ್ನು ತಿಳಿಸ. ಜೈ ಭೀಮ್, ಜೈ ಭೀಮ್. ಸಮಸ್ತ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈಗ ನಮ್ಮ ಕವಿ ಮುನ್ರಾಜ್ ಅವರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ಪಿಲ್ಲಪ್ಪ ಅವರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಾನು ಬರೀ ಒಂದು 2 ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಂವಿಧಾನ ಅನ್ನೋದಿಲ್ಲ ಅಂದಿದ್ರೆ ನಮ್ಮ ಜೀವನನೇ ಇಲ್ಲ. ನಮಗೆ ಸಂವಿಧಾನ ಕೊಟ್ಟು ಎಲ್ಲರಿಗೂ ಸಮಾನತೆಯ ಅನುಕೂಲ ಮಾಡಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಉದ್ದೇಶ ಚೆನ್ನಾಗಿತ್ತು. ಆದರೆ ಈಗಲೂ ನಮ್ಮ ದೇಶದಲ್ಲಿ ಈ ಮೂಢನಂಬಿಕೆ, ಮೂಢತ್ವ ಇದರಿಂದ ಜನನ ಈಗಲೂ ದಾರಿ ದಿಕ್ತಪ್ಪಿಸ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು 3 ಮಾತು. ಒಂದು, ಮೊದಲನೇದಾಗಿ ಅವ್ರು ಹೇಳಿದ್ದು ವಿದ್ಯೆ,
ಸಂಘಟನೆ, ಹೋರಾಟ. ಅಂದರೆ ವಿದ್ಯೆ ಇದ್ದಾಗ ನಾವು ಸಂಘಟನೆ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ, ಮತ್ತು ಹೋರಾಟ. ಯಾಕಂದರೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಬೇಕು, ನಮ್ಮ ದೇಶದಲ್ಲಿ ನಮ್ಗೆ ಏನು ಹಕ್ಕಿದೆ ಅಂತ ನಾವು ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಮೂರು ಹೇಳಿದ್ರು. ಆದರೆ ಕೆಲವರು ಈ ಮೂಢನಂಬಿಕೆಗಳಿಂದ ಇದನ್ನು ಮರೆಮಾಚಿ ದೇಶದ ಅಭಿವೃದ್ಧಿಗೆ ಸಮೇತ ಕುಂಠಿತ ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನಾನು ಹೇಳೋದು, ಸಮಸ್ತ ಜನರಲ್ಲೂ ಇಷ್ಟೇ ಹೇಳೋದು, ಮೊದಲು ವಿದ್ಯೆ, ಆಮೇಲೆ ಸಂಘಟನೆ, ಆಮೇಲೆ ನಮ್ಮ ಹಕ್ಕುಗಳನ್ನ ಹೋರಾಟ ಮಾಡಿದಾಗ ನಮ್ಮ ದೇಶನೂ ಮುಂದೆ ಬರುತ್ತೆ, ಮತ್ತು ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ತಾರೆ, ನಾವೆಲ್ಲ ಒಂದೇ ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಮೂಡಿ ಬರ್ತೈತೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ.